ಇವತ್ತೇನೆಂದರೆ ಹಾಸನದ ವಿಶೇಷ ಅತಿಥಿಯಾದಂತಹ ಯೂಟ್ಯೂಬ್ ಚಾನಲ್ನ ಹೆಸರಾಂತ ಯೋಗಿ ರೈಲ್ ಭೋಗಿ ಅವರನ್ನು ಮೀಟ್ ಮಾಡಲಿಕ್ಕೆ ಬಂದಿದ್ವಿ. ಇವ್ರ ಹೆಸರು ಏನಂತ ಅಂದರೆ ಯೋಗೇಶ್ ಅಂತ ಹೇಳಿ. ಇವರು ತುಂಬ ದಿವಸಗಳಿಂದ ಯೂಟ್ಯೂಬ್ ಚಾನಲಲ್ಲಿ ಹೆಸರುವಾಸಿಯಾಗಿ ವೀಡಿಯೋಗಳನ್ನ ಮಾಡ್ತಾ ಬಂದಿರೋಂಥ ಮುಖ್ಯ ಅತಿಥಿಯಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ನಮ್ಮ ಚಾನಲ್ ಬಂದ್ಬಿಟ್ಟು ಆಕಾಶ್ ಅಂತ ಹೇಳಿ. ನಾವು ನಿಮ್ಮ ವಿಡಿಯೋ ರೀಲ್ಸ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ನಿಮ್ಮ ಬಗ್ಗೆ ಇಂಟ್ರ್ಯೂ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರೇನು ಅಂತ ನಮಗೆ ಗೊತ್ತಾಗಲಿಲ್ಲ ಸರ್. ಯೋಗೇಶ್ ಅಂತ ಸರ್. ನಿಮ್ಮದು ಮೂಲತಃ ಯಾವ ಊರು ಸರ್? ನಮ್ಮದು ಮೂಲತಃ ಹಾಸನ ಜಿಲ್ಲೆಯ ಶಾಂತಿರಾಮ ಹೋಬಳಿ ದೊಡ್ಡಗಂಗೆರೆ ಅಂತ ಒಂದು ಚಿಕ್ಕ ಅಂದರೆ ಪುಟ್ಟ ಗ್ರಾಮ ಸರ್. ಎಷ್ಟು ವರ್ಷದಿಂದ ನೀವು ಈ ಥರ ವೀಡಿಯೋ ಮಾಡ್ತಿದ್ದೀರಾ? ನಿಮಗೆ ಈ ಥರ ವೀಡಿಯೋ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು? ಇದಕ್ಕೆ ಮೂಲ ಕಾರಣ ಏನು ಸರ್? ಯಾರಿಂದ ನೋಡಿ ಈ ಥರ ಇನ್ಸ್ಪೈರ್ ಆಗಿರೋದಕ್ಕೆ ಉದ್ದೇಶ ಏನು ಸರ್? ನಿಮ್ಮ ವೀಡಿಯೋಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ನೋಡ್ತಾ ಇರ್ತೀನಲ್ಲ, ನಿಮ್ಮ ವೀಡಿಯೋ ಬರಲಿ ಅಂತ ಹೇಳಿ ನಾನು ದಿನ ಕಾಯ್ತಾ ಇರ್ತೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಇದಕ್ಕೆ ನಿಮಗೆ ಪ್ರೋತ್ಸಾಹ ನೀಡಿದವ್ರು ಯಾರು ಅಂತ ಒಂದು ಸ್ವಲ್ಪ ಹೇಳಲಿಕ್ಕಾಗುತ್ತಾ? ನೋಡಿ, ಒಂದು ವಿಷಯ ಹೇಳ್ತೀನಿ. ನಮಗೆ ಯಾವತ್ತು ನೀರು ಕೊಟ್ಟರು ಮಾತ್ರ ಅನ್ನ ಕೊಟ್ಟರು ಮರಿಬಾರ್ದು. ಹೌದು ಸರ್. ಇದಕ್ಕೆ ಮೂಲ ಕಾರಣಕರ್ತರು ಒಬ್ಬರು ನನಗೆ ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡಿಕೊಡ್ತಾರೆ ಅವರು. ಬಟ್ ಇವತ್ತು ಅವ್ರು ನನ್ನ ಲಿಂಕಲ್ಲಿ ಇಲ್ಲ. ಸೊ ಅವ್ರ ಹೆಸರು ಬಂದ್ಬಿಟ್ಟು ಮುಸಾಫ್ ಅಂತ. ಸೊ ಅವರು ಒಂದು ಹೋಟ್ಲ್ ಇಟ್ಕೊಂಡಿದ್ರು. ಸೇಲಿ ಅಂದರೆ ಹಾಸನದ ಇಂಡಿಯನ್ ಬ್ಯಾಂಕ್ ಪಕ್ಕ ಶ್ರೀ ಲಕ್ಷ್ಮೀ ಸೈಬರ್ ಒಂದು ಸೈಬರ್ ಸೆಂಟರ್ನ ವರ್ಕ್ ಮಾಡ್ತಾ ಇದ್ದೆ. ಓಕೆ ಸರ್. ಸೊ ಆಗ ಅಲ್ಲಿ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಇತ್ತು. ಓಕೆ. ಸೊ ಅವರು ನನಗೆ ಪರಿಚಯ ಆಗಿದ್ದು, ಸರ್ ಹಿಂಗೆ ನೀವು ಒಳ್ಳೆ ಟ್ಯಾಲೆಂಟ್ ಇದೆ, ಚೆನ್ನಾಗಿ ವರ್ಕ್ ಮಾಡ್ತೀರಾ, ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಡಿ ಸರ್, ನಿಮ್ಮ ಪ್ರೊಫೆಷನಲ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅವರೇ ಕ್ರಿಯೇಟ್ ಮಾಡಿಕೊಟ್ರು. ಬಟ್ ಕ್ರಿಯೇಟ್ ಮಾಡಿಕೊಟ್ಟು ನೋಡಿ ಯಾರೇ ನಡೆಸ್ತಾ ಇರ್ಬೇಕಾದ್ರೆ ಅವ್ರಿಲ್ಲ ಈಗ. ಕ್ರಿಯೇಟ್ ಮಾಡಿಕೊಟ್ಟು ಬಟ್ ನಮಗೆ ಅದೇ ಫೀಲಿಂಗು. ಬಟ್ ಅವ್ರು ಇವತ್ತು ಹುಡುಕ್ತಾ ಇದ್ನಿ ಹಾಸನದಲ್ಲಿ ಇದುವರೆಗೂ ಸಿಕ್ಕಿದ್ರೆ ಅವ್ರು ಧನ್ಯವಾದ. ಯಾಕಂದರೆ ನನಗೆ ಐಡಿಯಾನೇ ಇರಲಿಲ್ಲ, ಈ ಫೀಲ್ಡಿಗೆ ಬರೋ ಐಡಿಯಾನೇ ನನಗೆ ಇರಲಿಲ್ಲ. ಸೊ ಅವರೇ ನನಗೆ ಫೀಲ್ಡಿಗೆ ಕರ್ಕೊಬಂದಿದ್ದು. ಬಟ್ ಅವರಿದ್ದರೆ ಇನ್ನೂ ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಆಗೋದು. ಆಮೇಲೆ ಇನ್ನೊಬ್ಬರು ಹೇಳ್ಬೇಕು ನನಗೆ. ಸೊ ದರ್ಶನ್ ಅಂತ. ಸೊ ಅವರು ಸಪೋರ್ಟಿಂಗ್ ತುಂಬ ಇದೆ. ನೀವು ಆಲ್ರೆಡಿ ನೋಡಿರ್ಬೋದು, ಪಾರ್ಕಲ್ಲೆಲ್ಲ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಆ ವಿಡಿಯೋಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೆ ಅವರು. ಸೊ ನಮಗೆ ಲೊಕೇಶನ್ನೇ ಗೊತ್ತಿಲ್ಲ. ಮತ್ತೆ ಈಗ ಯಾವ ಥರ ಒಂದು ವಿಡಿಯೋ ವಾಯ್ಸ್ಗೆ ಡಬ್ಬಿಂಗ್ ಮಾಡಿ ಸೊ ಅವ್ರನ್ನ ನಾವು ಈ ಒಂದು ಸನ್ನಿವೇಶದಲ್ಲಿ ನಾನು ಅನ್ಕೊಳ್ಳೇಬೇಕು. ಸೊ ಇಬ್ಬರು ಸಪೋರ್ಟಿಂದ ನಾನು ಇದು ಮಾಡಿದೆ. ಬಟ್ ಇಬ್ಬರು ಅಂತಲ್ಲ, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ 3 ತಿಂಗಳು ನಾನು ಸ್ಟಾರ್ಟ್ ಮಾಡಿ ಸೊ 3-4 ತಿಂಗಳಲ್ಲೇ 500 ಜನ ಹತ್ತತ್ರ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅಂದರೆ ಸೊ ನನ್ನ ಚಾನಲು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾವು ಇಲ್ಲೇ ತಿಳ್ಕೊಬೋದು. ಆ್ಯಕ್ಚುಲಿ 3 ತಿಂಗಳಲ್ಲಿ ಅಷ್ಟೊಂದು ಈಸಿ ಅಲ್ಲ 500 ಸಬ್ಸ್ಕ್ರೈಬ್ ಮಾಡೋದು. ತುಂಬ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಸರ್, ನಿಮ್ಮದು ಕ್ವಾಲಿಫಿಕೇಷನ್ ಏನು ಮಾಡೋದು ಅಂತ ನನಗೆ ಒಂದು ಸ್ವಲ್ಪ ಹೇಳೋಕ್ಕಾಗುತ್ತಾ? ನಾವು 1 to 10th ದೊಡ್ಡಗಂಗೆರೆ ಹೈಸ್ಕೂಲಲ್ಲಿ ಓದಿದ್ದು. ಓಕೆ ಸರ್. ಸೊ ಆನಂತರ ಫಸ್ಟ್ ಇಯರ್ PU ಬೂನಹಳ್ಳಿ, ಅದು ಆಕ್ಚುಲಿ ಕಾಲೇಜ್ ಮುಚ್ಚೋಗಿದೆ, ಓದಿದೆ. ಇನ್ನು PUC ಇಂದ ಈ ಗೌರ್ಮೆಂಟ್ ಬಾಯ್ಸ್ ಕಾಲೇಜ್ ಇದೆಯಲ್ಲ, ಸೊ ಅಲ್ಲಿ ನಾನು PUC ಮುಗಿಸಿದ್ದು. ಓಕೆ. ಸರ್, ಇದು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ, ಈಗ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ ಅವರೆಲ್ಲ ಏನು ಮಾಡ್ಕೊಂಡಿದ್ದಾರೆ ಸರ್? ನಮ್ಮ ಫ್ಯಾಮಿಲಿ ದೊಡ್ಡಗಂಗೆರೆ ಇದ್ದಾರೆ, ಮತ್ತು ಅಪ್ಪ ಇಲ್ಲ. ಓಕೆ. ಅತ್ತಿಬ್ರು ಮದುವೆ ಆಗಿದೆ. ಸೊ ಅಮ್ಮ ನಾನು ಮಾತ್ರ ಇರೋದು. ಓಕೆ ಸರ್. ಇವಾಗ ಏನು ಅಂದರೆ, ಈಗ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಈ ಥರ ವೀಡಿಯೋ ಮಾಡ್ಲಾಗ್ತಿರಲ್ಲ, ಏನು ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರಾ, ಇಲ್ಲ ಅಂದರೆ ಏನಾದ್ರು ಹೇಳ್ತಾರಾ? ಅವ್ರಿಗೆ ಅಷ್ಟೊಂದು ಜನರಲ್ ನಾಲೆಜ್ ಇಲ್ಲ. ಓಕೆ ಸರ್. ಓಕೆ. ಬಟ್ ನಮ್ಮ ಅಕ್ಕನ ಮಕ್ಕಳು ಸಪೋರ್ಟ್ ಮಾಡ್ತಾರೆ. ಅವರಿಗೆ ಜನರಲ್ ನಾಲೆಜ್, ಅವರು ಡಿಗ್ರಿ ಲೆವೆಲ್ ಆದ್ದರಿಂದ ಅವರಿಂದ ಒಂದು ಸಪೋರ್ಟಿಂಗ್ ಸಿಗ್ತಾ ಇದೆ. ಆದರೂ ಸರ್ ನಿಮಗೆ ತುಂಬ ಧನ್ಯವಾದ ಹೇಳಬೇಕು ಅನಿಸುತ್ತೆ. ಯಾಕೆಂದರೆ ನೀವು ರೀಲ್ಸ್ ಜೊತೆಗೆ ಇಲ್ಲಿ ಹಾಸನದ ಇಂಡಿಯನ್ ಬ್ಯಾಂಕ್ AVK ಕಾಲೇಜ್ ರೋಡಲ್ಲಿ ಸೈಬರ್ ಸೆಂಟ್ರಲ್ಲಿ ವರ್ಕ್ ಮಾಡ್ಕೊಂಡು ಇಲ್ಲೂ ಸಹ ಹೆಸರುವಾಸಿಯಾಗಿದ್ದೀರಾ. ಇಲ್ಲೂ ಸಹ ನಿಮ್ಮ ಸ್ಟೂಡೆಂಟ್ಗಳಾಗಿರ್ಬೋದು, ನಿಮ್ಮ ಸ್ನೇಹಿತ ವರ್ಗದವರಾಗಿರ್ಬೋದು, ಎಲ್ಲರೂ ಬಂದು ಯೋಗಣ್ಣ ಅಂತ ಮಾತಾಡಿಸ್ಕೊಂಡು ಇಲ್ಲೂ ಸಹ ತುಂಬ ಚೆನ್ನಾಗಿ ನೀವು ಕೆಲಸ ಮಾಡ್ತಿದ್ದೀರಾ. ನಾನು ಇನ್ನೊಂದು ಹೇಳ್ಬೇಕು. ಹೇಳಿ ಸರ್. ಸೊ ನನಗೆ ಹಾಸನದಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೋ, ನನ್ನ ಫ್ರೆಂಡ್ಸ್ ಇದ್ದಾರೋ. ಸೊ ಇನ್ನೊಂದು ಹೇಳ್ಬೇಕು, ನನಗೆ ಚಂದ್ರಪಟ್ಟಣ ಬಗ್ಗೆ ಹೇಳ್ಬೇಕು. ನಾನು 2004ನೇ ಇಸ್ವಿ ಚಂದ್ರಪಟ್ಟಣ ಕಾಲಿಕ್ಕಿದ್ದು. ಆಗ ಇನ್ನೂ ಕಂಪ್ಯೂಟರ್ ಫೀಲ್ಡ್ ನಾನೇನು ಪುಟ್ಟ ಮಗು ಇದ್ದಾಗ, ಅಂಬೆಗಾಲ ಇಟ್ಟಾಗ ಮಗು ಇದ್ದಂಗೆ. ಸೊ ನನಗೆ ಲೈಫ್ ಕೊಟ್ಟಿದ್ದು ಚಂದ್ರಪಟ್ಟಣ. ಸೊ ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿತೀನಿ ಅನ್ನೋ ಬೆಳೆಯೋನಿಗೆ ಕಾರಣನೇ ನಾನು ಚಂದ್ರಪಟ್ಟಣದಲ್ಲಿ 16 ವರ್ಷ ಇದ್ದೆ. 16 ವರ್ಷ ಸರ್. 2004ನೇ ಇಸ್ವಿಗೆ ಹೋದನು. ಸೊ ಕರೋನಾ ಬದಲಾಗಿ ಆಕ್ಚುಲಿ ಬರ್ತಾ ಇರಲಿಲ್ಲ ನಾನು. ಸೊ ಕರೋನಾ ಬದಲಾಗಿ ಏನೋ ನಾನು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು, ಏನೋ ಒಂದು ಸಮಥಿಂಗ್
ಕಾರಣಗಳಿಂದ ಬಂದ್ಬಿಟ್ಟೆ. ಓಕೆ ಬಟ್ ಆ ಊರನ್ನ ನಾನು ನೆನ್ಕೋಬೇಕು, ಯಾಕಂದ್ರೆ 16 ವರ್ಷ ಯಾವುದೇ ಕಾರಣಕ್ಕೂ ಅದು ನಮ್ಮ ಯಾವ ಊರಲ್ಲೂ ಆ್ಯಕ್ಚುಲಿ ಇದ್ರೆ ನಮ್ಮ ಊರಿದ್ದಂಗೆ ಲೆಕ್ಕ ಅದು. ಮತ್ತು ನಾನು ಮಂಡ್ಯದಲ್ಲಿ 3 ತಿಂಗಳು ವರ್ಕ್ ಮಾಡಿದ್ದೀನಿ. ಹಾಂ ಸರ್. ಸರ್ ಚನ್ನರಾಯಪಟ್ಟಣದಲ್ಲಿ ಏನಾಗಿ ವರ್ಕ್ ಮಾಡ್ತಿದ್ರಿ ಅಲ್ಲಿ? ಯಾವ ಥರ ಏನು ಮಾಡ್ತಿದ್ರಿ? ನಮ್ಮ ಬ್ರದರ್ದು ಒಂದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಇತ್ತು. ಆಗಿನ ಇಂಟರ್ನೆಟ್ ಬೆಳಕಿಗೆ ಬಂದಿರಲಿಲ್ಲ. ಓಕೆ 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 ಸರ್. ಸದ್ಯ ಮೊಬೈಲೇ ಇರಲಿಲ್ಲ ನಾವು ಹೋದಾಗ, ಕಾಯಿನ್ ಗೊತ್ತಿದ್ದು. ಸೊ ಟ್ರೈನಿಂಗ್ ಸೆಂಟರ್ ಇತ್ತು. ಸೊ ಆಗ್ತಾ ನಾನು PUC ಮುಗಿಸಿ ಹೋದೆ. ಸೊ ಅಲ್ಲಿಂದ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. ನಂಬ್ತಿರೋ ಬರ್ತಿರೋ ನನಗೆ ಆಗ ನಮ್ಮ ಫೀಲ್ಡಿಗೆ ಹೋದಾಗ ಸಿಸ್ಟಮಲ್ಲಿ ಏನು ಕನೆಕ್ಟ್ ಮಾಡೋಕ್ಕೂ ಬರ್ತಿಲ್ಲ, ಸಿಸ್ಟಮ್ ಆನ್ ಮಾಡೋಕ್ಕೆ ಬರ್ತಾ ಇಲ್ಲ. ಗೊತ್ತಿದ್ದು ಸಿಸ್ಟಮ್ ಅಂದರೆ, ಬಟ್ ಆ ಒಂದು ಅದ್ರೊಳಗೆ ನಾನು ಮುಳುಗಿರಲಿಲ್ಲ. ಬಟ್ ಇವತ್ತು ಕೊಟ್ಟರೆ ಯಾವ ಪಾರ್ಟ್ಸ್ ಬಿಚ್ಚಿ ಎಲ್ಲಿಗೆ ಹಾಕ್ಬೇಕು ಅನ್ನೋದು ಇದಿದೆ. ಅದಕ್ಕೆ ನಾವು ನಮ್ಮ ದಡಮ್ಮ ಮಗ ಇದ್ದಾರೆ, ಅವರೊಬ್ಬರು ನೆನ್ಕೊಳ್ಳೇಬೇಕಾಗ ಆ ಫೀಲ್ಡಿಗೆ ಕರ್ಕೊಂಡು ಹೋಯ್ದೆ. ಅವರು ಮತ್ತು ಹೇಳಿದ್ನಲ್ಲ ಇವರು ಹೋಟ್ಲರು ಮತ್ತು ದರ್ಶು, ಸೊ ಅವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಪಾಪ. ಅವರು 3 ಜನದೇ ಅಷ್ಟು ತಗೋಬಾರ್ದು. ಸೊ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನನ್ನ ಕಂಡ್ರಿ ಬಿದ್ದೆ ಸರ್. ನಮ್ಮೂರಲ್ಲಂತೂ ನನ್ನ ಫ್ರೆಂಡ್ಸ್ಗಳಂತೂ ಬಸ್ಸಿಗೆ ದೋತದಂಗೆ ನನ್ನ ರೀಲ್ಸ್ ನೋಡಿ ತುಂಬ ಕಾಮಿಡಿ ಮಾಡ್ತಾರೆ. ಹೌದೌದು ಸರ್. ಇದೇ ಥರ ನೀವು ಕಾಮಿಡಿ ವಿಡಿಯೋನ ಮಾಡ್ಕೊಂಡು ಹೋಗಿ ಸರ್. ಇದೇ ಥರ ಇನ್ಸ್ಟಾಗ್ರಾಮಲ್ಲೂ ಸಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಿ. ಮಾಡ್ತೇನೆ ಆಲ್ಮೋಸ್ಟ್. ಅಲ್ಲಿ ಇದಕ್ಕಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಸರ್. ಇದೇ ಥರ ನೀವು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇದೇ ಥರ ನೀವು ದೊಡ್ಡ ರೀತಿ ಒಂದು ದೊಡ್ಡ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ಆಶಿಸ್ತಾ ಇನ್ನು ಇಂಟರ್ವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ನಿಮ್ಮ ಜೀವನ ಸುಖಕರವಾಗಿರಲಿ ಅಂತೇಳಿ ನಾನು ಇಲ್ಲಿಗೆ ನನ್ನ 2 ಮಾತನ್ನು ಮುಗಿಸ್ತೀನಿ ಸರ್. ಇದೇ ಥರ ನೆಕ್ಸ್ಟು ನಿಮಗೆ ದೊಡ್ಡ ಮಟ್ಟದಲ್ಲಿ ಇಂಟರ್ವ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಸರ್ ದೊಡ್ಡ ಮಟ್ಟದಲ್ಲಿ ನಾನು ನೆಕ್ಸ್ಟು ನೀವು ಇನ್ನೊಂದು ಸ್ವಲ್ಪ ಫಾಲೋವರ್ಸ್, ಈಗ 500 ಇರೋರು 1,00,000 ಮಿಲಿಯನ್ಗೆ ಹೋಗಲಿ ಅಂತ ನಾನು ಹೇಳ್ತೀನಿ ಸರ್. 1000ರಿಂದ ಲಕ್ಷಗಟ್ಟಲೆಯಿಂದ ಕೋಟಿಗೆ ಹೋಗಲಿ ಅಂತ ಆಶಿಸ್ತೀನಿ ಸರ್. ಯಾವಾಗ ಸರ್ ನಮ್ಮ ನಾವು ಇನ್ನೂ ಬೆಳಿತೀವಿ. ಓಕೆ ಸರ್, ಥ್ಯಾಂಕ್ ಯು. ಅರ್ಧ ಬೆಳೆದಿದ್ದೀನಿ, ಇದರ ಸಪೋರ್ಟ್ ಸಿಕ್ಕಿದೆ ಫುಲ್ ಬೆಳಿತೀನಿ. ಓಕೆ ಸರ್, ನಾವು ಅಷ್ಟೇ ನಮ್ಮ ಕೈಲಾಗಿ ಸಪೋರ್ಟ್ ಮಾಡ್ತೀವಿ ಸರ್. ಇದೇ ಥರ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಇದೇ ಥರ ಮುಂದುವರಿಲಿ. ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದೇ ಥರ ನೀವು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಶಯ ಸರ್. ಇದೇ ಥರ ಮುಂದೆ ನಿಮ್ಮದು ಏನಿರುತ್ತೆ ಸಕ್ಸಸ್ಸು ಮುಂದುವರಿಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಓಕೆ.